ಚಿನಿಮಾ ಬರ್ತ್ಡೇ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಚಿನಿಮಾ ಇನ್ನೂ ಸ್ನಾನ ಆಗಿಲ್ಲ, ಈಗ ಸ್ನಾನ ಮಾಡಿಸ್ಬೇಕು ಚಿನಿಮಾಗೆ. ಅದೇ ಚಿನಿ, ನೀರು ಕುಡಿತೀಯಾ? ಸೊ ಬೆಳಗ್ಗೆ ಎದ್ಮೇಲೆ ಅವಳಿಗೆ ಖಾಲಿ ಹೊಟ್ಟೆಲ್ ಸ್ವಲ್ಪ ನೀರು ಕುಡಿಸ್ತೀನಿ. ಅದು ಬಿಸಿನೀರು ತುಂಬ ಇಷ್ಟ ಕುಡಿಯೋಕ್ಕೆ. ಚೆನ್ನಾಗಿದೆ. ಹಾಂ, ಸ್ನಾನ ಮಾಡಿಸ್ಕೊಂಬರೋಣ. ಸ್ನಾನ ಮಾಡ್ತೀಯ? ಅಲ್ಲಿ ನೋಡಲ್ಲ, ಅಪ್ಪ ಏನೋ ಕೇಳ್ತಾ ಇದ್ದಾರೆ ನೋಡು. ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಚಿನಿಮನಿಗೆ? ಸ್ಕೂಲಲ್ಲಿ ಏನು ಹೇಳಿದ್ರು ಹೇಳು, ಬೇಗ ಹೇಳ್ಬೇಕು. ಸ್ಕೂಲಲ್ಲಿ ಏನು ಹೇಳಿದ್ರು ಅಂದರೆ ಓಂ ಶಾಂತಿ ಶಾಂತಿ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಲ್ ಗೊತ್ತಾಳು. ಯಾಕೋ ನಾಚ್ಕೋತಾ ಇದ್ದಾಳು ತುಂಬ ಇವತ್ತು. ಏನೋ ಇನ್ನೂ ಸ್ವಲ್ಪ ನೆಗಡಿ ಇದೆ ಅವಳಿಗೆ, ಸ್ವಲ್ಪ ಕಡಿಮೆ ಆದರೆ. ಈಗ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಹೋಗೋ ಟೈಮ್ನಲ್ಲಿ ಡ್ರೆಸ್ ಚೇಂಜ್ ಮಾಡ್ತೀನಿ. ಕೆಲವೊಂದು ಸಲ ಯೂನಿಫಾರ್ಮ್ ನೋಡಿದ್ರೆ ಹಠ ಮಾಡ್ತಾಳೆ, ಅದಕ್ಕಾಗಿ ಹಾಕಿಲ್ಲ. ಸೊ ಅವಳು ಟಿ ವಿ ನೋಡ್ತಾ ಕುತ್ಕೊಂಡಿದ್ದಾಳೆ. ಫ್ರೆಂಡ್ಸ್, ಇವತ್ತು ಚಿನಿಮಾಗೆ ಅಂತ ಹೇಳಿಬಿಟ್ಟು ಇದು ಮಿನಿ ಇಡ್ಲಿ ಮಾಡಿದ್ದೀನಿ. ಇನ್ನೂ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೆ ನಿನ್ನೆ. ಆ್ಯಂಡ್ ಮಕ್ಕಳಿಗೆ ಈ ಥರ ಇಡ್ಲಿ ತುಂಬ ಇಷ್ಟ ಆಗುತ್ತೆ, ಅವಳಿಗೂ ತುಂಬ ಇಷ್ಟ. ಇದು ಎಕ್ಸ್ಪೆಷಲಿ ಅವಳಿಗಂತಾನೆ ತೊಗೊಂಡಿದ್ದೀನಿ. ಬಟ್ ಏನಂದರೆ ಮನೆಯವ್ರು ಎಲ್ಲರಿಗೂ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯತ್ತೆ. ಸೊ ಹಾಗಾಗಿ ನಾನು ಚಿನಿಮಾಗೊಂದೇ ಮಾಡಿದ್ದೀನಿ ಇವತ್ತು. ನಮಗೆ ಅವಳಿಗೆ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ರೆಡಿ ಮಾಡಿದ್ರೆ ಆಯಿತು ಅಂತ ಹೇಳಿ ಸುಮ್ಮನಾದೆ. ಸೊ ತುಂಬ ಜನರು ಕೇಳ್ತಾ ಇದ್ರು ಫೋಟೋಸ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಚಿನಿಮಾ ಬರ್ತ್ಡೇ ಫೋಟೋಸ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಬಂದಿದೆ. ನಾವು ಕೆಲವೊಂದು ಫೋಟೋಸ್ನ ಸೆಲೆಕ್ಟ್ ಮಾಡಿದ್ದೀವಿ, ಹಾಗೆ ದಿವ್ಯಾ ಅವರು ಕೆಲವೊಂದು ಫೋಟೋಸ್ನ ಸೆಲೆಕ್ಟ್ ಮಾಡಿದ್ದಾರೆ, ಅದನ್ನು ಎಡಿಟ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಈ ವ್ಲಾಗ್ನಲ್ಲಿ ಚಿನಿಮಾ ಬರ್ತ್ಡೇ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ, ಹಾಗಾಗಿ ಮಿಸ್ ಮಾಡಿದೆ. ಲಾಸ್ಟ್ವರೆಗೂ ನೋಡಿ ವ್ಲಾಗ್. ಚಿನಿಮಾ ಏನಿದು? ಹಾಂ ಏನ? ಕೆಲವೊಂದು ಸಲ ತಿನ್ಸು ಅಂತ ಹೇಳ್ತಾಳೆ, ಕೆಲವೊಂದು ಸಲ ಅವಳು ನನಗೆ ಮುಟ್ಟಕ್ಕೂ ಕೊಡೋದಿಲ್ಲ. ನೋಡಿ ಇವತ್ತು ಅವಳೇ ತಿಂತಾಳಂತೆ. ಸುಮ್ಮನೆ ನಾಟಕ ಮಾಡೋದು ನೋಡ್ರಜ್ಜು. ಇನ್ನು ಚಿನಿಮಾ ಫೋಟೋಸ್ ಅಂತೂ ಎಷ್ಟು ಸೂಪರಾಗಿ ಬಂದಿದೆ ಗೊತ್ತಾ. ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವಾ, ಎಷ್ಟು ಕ್ಯೂಟಾಗಿ ಕಾಣಿಸ್ತದಳು. ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನಾನು ತುಂಬ ಇಷ್ಟಪಟ್ಟಿರೋದು ಕೆಲವೊಂದು ಫೋಟೋಸ್ ಇದೆ. ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಅವಳು ಹಠ ಮಾಡಿದ್ಲು ಆ ಟೈಮ್ನಲ್ಲಿ. ಅಯ್ಯೋ ಫೋಟೋಸ್ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಸೊ ಫಸ್ಟು ಇವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ತೋರಿಸ್ತೀನಿ ಫೋಟೋಸ್ ಎಲ್ಲ. ಏನಿದು? ಹಾಂ, ನಿನ್ಗೇನು ಬೇಕು ಬ್ರೇಕ್ಫಾಸ್ಟ್ಗೆ ಅಂದರೆ ಇಡ್ಲಿ ಇಷ್ಟೇ ಹೇಳ್ತಾಳೆ. ಟೈಮ್ ಆಗತ್ತೆ ಬಿಡು. ಬರೀ ಇಡ್ಲಿ ತಿಂದರೆ ಹೆಂಗೆ? ಸಾಂಬಾರು ಇಷ್ಟ ಆಗಲ್ಲ. ಮದ್ದಿದೆ ನಾನು. ಫ್ರೆಂಡ್ಸ್, ನಾನು ಮತ್ತೆ ಈ ವ್ಲಾಗ್ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಚಿನಿಮಾನ ಈಗ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಬಾಯ ಹೇಳಿ ಬರ್ತಾಳೆ. ಏನದು? ಯೋಯೋ ಅಂತ. ಯೋಯೋ ಏನು ಚಿನಿ ಇದು? ಏನಿದು? ಏನು ತಗೊಂಡ್ಬಂದಿದ್ದೆ ನೀನು? ಕಾವು ಇಂಥವೆಲ್ಲ ಹೇಳ್ತಲ್ಲ. ಏನಿದು? ಏನು? ಆದ್ಯಂತ. ಆದ್ಯಂತ ಇಲ್ಲಿದೆ ನೋಡಿ ಚಿನಿಮಾ ಹೆಸರು, ಆದ್ಯಂತ. ಫ್ರೆಂಡ್ಸ್, ಇನ್ನು ಮನೆಗೆ ಹೊರಟ್ವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಫ್ರೆಂಡ್ಸ್, ನಾನು ಸ್ವಲ್ಪ ನಾಳೆ ಹೊರಗಡೆ ಹೋಗೋದಿದೆ, ಅದಕ್ಕಾಗಿ ಮನೇಲೇ ಫೇಶಿಯಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ನಾನೀಗ ಸಲೂನ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕಾಗಿ ನಾನು ಮನೇಲೇ ನ್ಯೂಡ್ ಅವರ ಈ 30 minutes DIY ಮೇಕೋವರ್ ಫೇಶಿಯಲ್ ಕಿಟ್ ಡೈಮಂಡ್ ಗ್ಲೋ ಅನ್ನೋ ಫೇಶಿಯಲ್ ಕಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ.
30 ನಿಮಿಷದಲ್ಲೇ ನಮಗೆ ಒಂದು ಇನ್ಸ್ಟಂಟ್ ಗ್ಲೋ ಅನ್ನೋದು ಬರುತ್ತೆ. ಸೇಮ್ ನಮಗೆ ಸಲೂನ್ನಲ್ಲಿ ಹೇಗೆ ಮಾಡಿಸ್ತೀವಲ್ವ ಫೇಶಿಯಲ್, ಸೊ ಆ ರೀತಿಯಾಗಿ ಗ್ಲೋ ಕೊಡುತ್ತೆ. ಇದರಲ್ಲಿ ಜಸ್ಟ್ 6 ಸ್ಟೆಪ್ಸ್ ಇರುತ್ತೆ. 1 by 1 ಸ್ಟೆಪ್ಸ್ ಹೇಗೆ ಫಾಲೋ ಮಾಡೋದು ಅಂತ ಅದ್ರ ಮೇಲೆ ಬರೆದಿರ್ತಾರೆ. ಜೊತೆಗೆ ನಾನು ಕೂಡ ಈಗ 1 by 1 ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ಸ್ಟೆಪ್ನಲ್ಲಿ ಕ್ಲಿನ್ಸಿಂಗ್ ಮಿಲ್ಕನ್ನು ಯೂಸ್ ಮಾಡಬೇಕು. ಇದನ್ನು ಹಚ್ಕೊಂಡ್ಬಿಟ್ಟು 1-2 ನಿಮಿಷ ಸರ್ಕ್ಯುಲರ್ ಮೋಷನ್ನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮುಖಕ್ಕೆ ಕುತ್ತಿಗೆಗೆ. ಆನಂತರ ಒಂದು ಕಾಟನ್ ಬಟ್ಟೆಯಿಂದ ಅಥವಾ ವೈಪ್ನಿಂದ ಕ್ಲೀನ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಎಕ್ಸ್ಫೋಲಿಯೇಟಿಂಗ್ ಫೇಸ್ ಸ್ಕ್ರಬ್. ಸೊ ಈ ರೀತಿ ಸ್ಕ್ರಬ್ನ ತೊಗೊಂಡು ಫಸ್ಟು ಮುಖಕ್ಕೆ ಕುತ್ತಿಗೆಗೆ ಅಪ್ಲೈ ಮಾಡ್ಕೋಬೇಕು. ಆನಂತರ 1-2 ನಿಮಿಷ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಿಕೊಂಡು ಆನಂತರ 3 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ವೈಪ್ ಮಾಡ್ಕೋಬೇಕು. ಆ್ಯಂಡ್ ಇನ್ನು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜಿಂಗ್ ಕ್ರೀಮ್. ಸೊ ಈ ಕ್ರೀಮ್ನ ತೊಗೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ಮತ್ತು ಕುತ್ತಿಗೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಆ ನಂತರ ಒಂದು 10 ನಿಮಿಷ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಆದಮೇಲೆ ವೈಪ್ ಮಾಡ್ಕೊಳ್ಳಿ, ಅಂದರೆ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಇನ್ನು ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್. ಸೊ ಈ ರೀತಿ ಮಾಸ್ಕನ್ನು ತೊಗೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಸೇಮ್ ಮುಖಕ್ಕೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೆ ಬಿಡಿ. 10 ನಿಮಿಷ ಆದಮೇಲೆ ಇದು ಸ್ವಲ್ಪ ಡ್ರೈ ಆಗಿದೆ ಅಲ್ವಾ, ಸ್ವಲ್ಪ ಮುಖನ ಒದ್ದೆ ಮಾಡ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ವೈಪ್ ಮಾಡ್ಕೊಳ್ಳಿ. ನೀರಿನಿಂದ ವಾಶ್ ಮಾಡ್ಕೋಬೇಕು. ನೋಡಿ ಈಗ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ 5th ಸ್ಟೆಪ್ ಬಂದುಬಿಟ್ಟು ಫೇಸ್ ಸೆರಮ್ ಬಂದುಬಿಟ್ಟು ನೋಡಿ ನಾನು ಬರೀ 3 ಡ್ರಾಪ್ನಷ್ಟು ತೊಗೊಂಡಿದ್ದೀನಿ. ಈ ರೀತಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಡಾಟ್ ಇಟ್ಕೊಂಡು ಆನಂತರ ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು. ಅದಾದ ನಂತರ ಇನ್ನು ಫೈನಲ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನ್. ಎಷ್ಟು ಬೇಕಾಗುತ್ತೋ ಅಷ್ಟು ಸನ್ಸ್ಕ್ರೀನ್ನ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇನ್ನೇನು ಹೋಲಿ ಹಬ್ಬ ಬರ್ತಾ ಇದೆ. ಹೋಲಿ ಹಬ್ಬನ ಚೆನ್ನಾಗಿ ಆಚರಿಸಾದ್ಮೇಲೆ ಈ ಬಣ್ಣಗಳೆಲ್ಲ ಮುಖದ ಮೇಲೆ ಇರುತ್ತಲ್ವಾ, ಸೊ ನೀವು ಚೆನ್ನಾಗಿ ಹೋಲಿ ಆಡಾದ್ಮೇಲೆ ಈ ಫೇಶಿಯಲ್ನ ಮಾಡ್ಕೊಳ್ಳಿ. ಬಣ್ಣ ಎಲ್ಲ ಕಂಪ್ಲೀಟ್ ಆಗಿ ಹೋಗೋದಲ್ಲದೆ ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಫೇಶಿಯಲ್ ಕಿಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ನ್ಯೂಡ್ ಅವರ ವೆಬ್ಸೈಟ್ನಲ್ಲಿ ಕೂಡ ತಗೋಬಹುದು. ಈಗ ಚಿನಿಮಾ ಬರ್ತ್ಡೇ ಫೋಟೋಸ್ ನೋಡೋಣ ಬನ್ನಿ. ನಾನು ಚಿನಿಮಾ ಕುತ್ಕೊಂಡು ನೋಡೋಣ. ಚಿನಿಮಾ ಬನ್ನಿ, ಫೋಟೋಸ್ ನೋಡೋಣ. ಆಯ್ತು, ನೋಡೋಣ ಇಲ್ಲಿ ನೋಡೋಣ, ಫೋಟೋಸ್ ನೋಡೋಣ. ಅಲ್ಲಿ ನೋಡು, ವಾ ಸೂಪರ್. ರಾಜು, ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾದ ಅಲ್ಲ. ಅದು ಬಟರ್ಫ್ಲೈ ಇದೆಲ್ಲ, ನಾನು ಬೇಡ ಅಂತ ಹೇಳಿದೆ. ಯಾಕೆ ಅದೇನಕ್ಕೆ ಅವ್ಳು ಹಾಕ್ಕೊಳ್ಳಲ್ಲ ಮಾಡಲ್ಲ ಅಂತ. ಕರೆಕ್ಟ್ ಫೋಟೋಶೂಟ್ ಟೈಮ್ನಲ್ಲಿ ಹಾಕೊಂಬಿಟ್ಲವಳು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಹಬ್ಬ ಸೂಪರ್. ನೀವು ತುಂಬಾ ಸೂಪರಾಗಿ ಬಂದಿದೆ ಇದು. ಸೊ ಇದು ಒಂದು ಫ್ರೇಮ್ ಮಾಡ್ಸೋಣ. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ರಾಜು ಮಾತು ಕೂಡ ಕೇಳ್ಬೇಕು ಅವಾಗ ಚೆನ್ನಾಗಿರುತ್ತೆ ಐಡಿಯಾಸ್ ಎಲ್ಲ. ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ ಫೋಟೋಸು, ನಾನು ಇಲ್ಲಿ ನೋಡ್ತಾ ಇರ್ತೀನಿ. ಇನ್ನೊಂದೇನು ಗೊತ್ತಾ, ಹಿಂದೆ ಥೀಮ್ಗೆ ಅವಳ ಡ್ರೆಸ್ಗೆ ಎಲ್ಲವೂ ಮ್ಯಾಚ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಫೋಟೋಸ್ ನನಗೆ ತುಂಬ ಇಷ್ಟ ಆಯಿತು. ಹಂಗೋ ಹಿಂಗೋ ಅವಳ ಜೊತೆ ಕೆಲವೊಂದು ಫೋಟೋ ನಾನು ಕೂಡ ತೆಗೆಸ್ಕೊಂಡೆ. ಅಲ್ಲಿ ಒಂದು ಚಿಕ್ಕ ಟೇಬಲ್ ಮೇಲೆ ಕೂರಿಸಿದ್ದೀವಲ್ವ, ಅದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಅವಳು ಕೂರ್ತಾನೆ ಇರಲಿಲ್ಲ, ಕುತ್ಕೊಳ್ಳೋದೇ ಸ್ವಲ್ಪ ಹೊತ್ತಾಗದೆ ಎದ್ದು ಬಂದುಬಿಡೋದು. ಇದು ಚೆನ್ನಾಗಿದೆ ಅಲ್ವಾ. ಸೊ ನನ್ನ ರಾಜು ಚಿನ್ನಿಮಾ 3 ಜನರದ್ದು ಒಂದು ಫೋಟೋ ಚೆನ್ನಾಗಿ ಬಂದಿತ್ತು. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇವೆಲ್ಲದರಲ್ಲಿ ನಿಮಗೆ ಯಾವುದು ಲೈಕ್ ಆಯಿತು, ಫಸ್ಟ್ ಒನ್, ಸೆಕೆಂಡ್ ಒನ್, ಅದನ್ನು ತಿಳಿಸಿ. ವಾವ್, ಇದರಲ್ಲಿ ಚಿನ್ನಿಮಾ ಸೂಪರಾಗಿ ಬಂದಿದ್ದಾಳೆ. ಮಕ್ಕಳು ಫೋಟೋಶೂಟ್ ಮಾಡೋದ್ರಲ್ಲಿ ನನಗೆ ದಿವ್ಯಾ ಅವ್ರು ತುಂಬ ಇಷ್ಟ ಆಗಿದ್ದಾರೆ. ನಮ್ಮ ಚಿನಿಮಾಗೆ ಯಾವಾಗಲೇ ನಾನು ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ನಾನು ದಿವ್ಯಾ ಅವ್ರ ಹತ್ರನೇ ಮಾಡಿಸ್ತೀನಿ. ಯಾಕೆಂದರೆ ತುಂಬ ಒಳ್ಳೆ ಫೋಟೋಸ್ ತೆಗಿತಾರೆ, ಜೊತೆಗೆ ತುಂಬ ಕಡಿಮೆ ರೇಟ್ ಇರುತ್ತೆ ಅವ್ರ ಹತ್ರ. ಸೊ ನೀವು ಕೂಡ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂದ್ಕೊಂಡ್ರೆ ನಾನು ದಿವ್ಯಾ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿ.
ಹೆಂಗಿತ್ತು ನೋಡಿದ್ರ ಫೋಟೋಸ್ ಎಲ್ಲ? ಸೊ ಅದರಲ್ಲಿ ಯಾವ ಫೋಟೋಸ್ ಇಷ್ಟ ಆಯಿತು ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಾನು ಚಿನಿಮಾದು ಒಂದು ಫ್ರೇಮ್ ಮಾಡಿಸೋಣ ಅಂತ ಫೋಟೋದು ಅವಳದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನರಿಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಅದನ್ನೇ ಫ್ರೇಮ್ ಮಾಡಿಸ್ಬಿಡ್ತೀನಿ. ಆ್ಯಂಡ್ ಚಿನಿಮಾಗೆ ಒಬ್ಬರು ಸಿಸ್ಟರು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವ್ರ ಹೆಸರು ರೀಟಾ ಅಂತ. ಜೊತೆಗೆ ನನಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಬಾ ಚಿನಿ, ಇಲ್ಲಿ ಚಿನಿಮಾ ಬಾ ಇಲ್ಲಿ. ಅಲ್ಲಿ ನೋಡು ಅಮ್ಮ ಬಳೆ ಬೇಗ ಬಾ ಇಲ್ಲಿ. ನೋಡಿದ್ರೆ ಎಷ್ಟೊಂದಿದೆ ನೋಡಿ ಬ್ಯಾಂಗಲ್ಸ್. ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ. ಮನೆ ತುಂಬ ಹರಡ್ಬಿಟ್ಟಿರ್ತಾಳೆ. ವಾವ್ ನೋಡಲಿ. ಸೊ ಚಿನಿಮಾಗೆ ಇದೆಲ್ಲ ಅವರು ಹಂಗೆಲ್ಲ ಮಾಡಬಾರ್ದು, ಇದೆಲ್ಲ ಅವರು ಕೈಯಿಂದ ಮಾಡಿರುವಂಥದ್ದು. ಸೊ ಇದು ಚಿನಿಮಾಗೆ ತಂದಿರುವಂತಹ ಬಳೆಗಳು. ಚೆನ್ನಾಗಿದೆ ಅಲ್ಲ? ಆ್ಯಂಡ್ ಇನ್ನು ಇದು ನನಗೆ, ಇದು ನೀನು ಹಾಕೋ. ನನಗೆ ಅವರು ಸೈಜ್ ಗೊತ್ತಿಲ್ಲ ಅಂದರೂ ಕರೆಕ್ಟಾಗಿ ಮಾಡಿ ಕಳಿಸಿದ್ದಾರೆ. ಸೈಜ್ ಪರ್ಫೆಕ್ಟಾಗಿ ಆಗಿದೆ. ಇಷ್ಟು ಚೆನ್ನಾಗಿದೆ ನೋಡಿ, ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ರೀಟಾ ಅವರೇ. ಈ ನಿಮ್ಮ ಗಿಫ್ಟ್ ನಮಗೆ ತುಂಬ ಇಷ್ಟ ಆಯ್ತು. ನನಗೆ ನನ್ನ ಮಗಳಿಗೂ ಇಷ್ಟ ಆಯ್ತು ನೋಡಿ. ಇಲ್ಲಿ ಹಾಗೆಲ್ಲ ಹಾಕ್ಕೊಳ್ಳೋದು ತೋರಿಸ್ತೀನಿ, ಕೊಡಿ ಹಾಕೋ. ಇದೆ ಕೈ ಕೊಡು. ಚಿನಿಮಾಗೂ ಸೈಜ್ ಕರೆಕ್ಟಾಗಿದೆ. ಅಲ್ಲಿ ನೋಡಿಲ್ಲಿ ಹಾಕದ್ ನೋಡಲ್ಲಿ ರಜು. ಹಂಗೆ ಮತ್ತೆ ಈ ಕೈ ಇಟ್ಟು ಹೆಂಗೆ ಹೋಗುತ್ತೆ? ಹೆಂಗೆ ಮನೇಲಿ ನನ್ನ ಬಳೆಗಳೆಲ್ಲ ಸಿಕ್ಕಿದ್ದೆಲ್ಲ ಹಿಂಗೆ ಹಾಕ್ಕೊತಾಳೆ. ಈಗ ಇದಿಲ್ಲ, ಎಲ್ಲ ಹಾಕ್ಬೇಕಂತೆ. ಒಂದೇ ಕೈಗೆ ಹಾಕೋತೀರಾ? ಎಲ್ಲವುದು ಬೇರೆ ಬೇರೆ ಡಿಸೈನಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ತೋರಿಸಲ್ಲ ಅಪ್ಪಕ್ಕೆ ತೋರಿಸು. ಹಿಂಗೆ ತೋರಿಸು. ಹಿಂಗೆ ನೋಡಿಲಿ, ನಾನು ನೋಡು. ಹಿಂಗೆ ತೋರಿಸು. ಚೆನ್ನಾಗಿದೆ ಅಲ್ವಾ ಬಳೆ? ಚಿನ್ಮ ಬಾಯ್ಲಿ. ಸಾಕು ಕೊಡು, ಈ ಬಳೆ ಕೊಡು ಸಾಕು. ಕೊಡು, ನಾಳೆ ಹಾಕ್ತೀನಿ. ನಾಳೆ ಹಾಕೋಣ. ಕೊಡಿಲಿ ಜಲ್ದಿ. ಬಿಚ್ಕೊಡ್ಬೇಕು, ಬಳೆ ಬಿಚ್ಕೊಡು. ಫ್ರೆಂಡ್ಸ್, ನಾವೀಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಚಿನಿಮಾ ಈಗ ತಾನೇ ಎದ್ದಿದ್ದಾಳೆ. ಆಲೋಚನೆ. ಸೊ ನನಗೆ ಹಾರ್ವೆಸ್ಟ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಅದರಲ್ಲಿ ನನ್ನ ಮಗಳು ಇರಬೇಕು ಹಾರ್ವೆಸ್ಟ್ ಮಾಡಬೇಕಾದ್ರೆ. ಯಾಕೆಂದರೆ ಅವಳು ಪುಟ್ಟ ಕೈ ಅಲ್ವಾ, ಅವು ಕಿತ್ಕೊಂಡು ಬರೋದು, ಬುಟ್ಟಿಗೆ ಹಾಕೋದು, ಏನು ಚಪ್ಪಲಿ ಹಾಕ್ಬೇಕಂತೆ, ಬುಟ್ಟಿಯಲ್ಲಿ ಹಾಕೋದು, ತರಕಾರಿ ಅವಳು ತೋರಿಸಿ ಹೇಳ್ತಾಳೆ, ಅಲ್ಲಿ ನೋಡು ತರಕಾರಿ ಆಗಿದೆ ತೆಗಿ ಅಂತ. ಅದೆಲ್ಲ ಚೆನ್ನಾಗಿರುತ್ತೆ. ಅದಕ್ಕಂತಲೇ ನಾನು ತೆಗ್ದಿಲ್ಲ, ಇಲ್ಲಾಂದರೆ ಬೆಳಗ್ಗೆನೇ ತರಕಾರಿ ಎಲ್ಲ ತೆಗೆದುಬಿಡ್ತಾ ಇದೆ. ಸೊ ಇವಳು ಬರೋವರೆಗೂ ವೆಯ್ಟ್ ಮಾಡಿದೆ, ಮಲಗಿಬಿಟ್ಲು ಬಂದಾಗ. ಸೊ ಈಗ ಸಾಯಂಕಾಲ ಆಗಿದೆ. ಸಂಜೆಯಿಂದ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಬೇಕು? ಚುಪ್ಲಿ ತೊಗೊಂಬರ್ತೀನಿ ಇರು. ಆ್ಯಂಡ್ ಇನ್ನು ನಮ್ಮ ತೋಟದಲ್ಲಿ ವೀಡೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ. ಕ್ಲೀನ್ ಮಾಡಬೇಕು ಅಂದರೆ ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಬೆಳಗ್ಗೆ ಚಿನಿಮನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಅದಾಗಿರುತ್ತೆ, ಬಂದಮೇಲೆ ಬೇರೆ ಕೆಲಸಗಳಿರುತ್ತೆ. ಸೊ ಅದಕ್ಕಾಗಿ ಒನ್ ಡೇ ಅದಕ್ಕೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಪಾಲಕ್ ಸೊಪ್ಪೆಲ್ಲ ತುಂಬ ಬೀಜ ಬರಲಿ ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಇನ್ನು ಸ್ವಲ್ಪ ಬಂದುಬಿಟ್ರೆ ಅದು ಬೀಜ ಎಲ್ಲ ತೆಗೆದ್ಬಿಟ್ಟು ಏನು ಬೇರೆದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಬ್ರೊಕೊಲಿ ಕೂಡ ಬರ್ತಾ ಇದೆ, ಪುಟ್ಟದಾಗಿದೆ ಬ್ರೊಕೊಲಿ. ಇದು ಕೂಡ ಬೀಜ. ಆ್ಯಂಡ್ ಇವತ್ತು ಕೆಲವೊಂದು ತರಕಾರಿ ಇದೆ, ಅದನ್ನು ತೆಗಿತಾ ಇದ್ದೀನಿ. ಏನೆಲ್ಲ ಇದೆ ನೋಡಿ. ಇಲ್ಲಿ ಚಿನಿಮಾ ಇದ್ರಲ್ಲಿ ಹಾಕೋ ಚಿನ್ಮ. ಇಲ್ಲ ಸೊ ಇದು ನನ್ನ ಫೇವ್ರೆಟ್. ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬದನೆಕಾಯಿಂದ ಚಟ್ನಿ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ. ಸೊ ನಾನು ಈ ಬದನೆಕಾಯಿ ಸಿಕ್ಕರೆ ಚಟ್ನಿನೇ ಮಾಡೋದು. ಆ್ಯಂಡ್ ಒಂದು 4 ಬದನೆಕಾಯಿ ಆಗಿತ್ತು, ಒಂದು ಪುಟ್ಟದಿದೆ. ಇದು ಒಂದು ದೊಡ್ಡ ಬದನೆಕಾಯಿ ತೆಗಿತಾ ಇದ್ದೀನಿ. ಈ ಸೈಡ್ ಅಂತೂ ತುಂಬ ಬಿಸಿಲು ಬರುತ್ತೆ. ಎಷ್ಟು ನೀರು ಹಾಕಿದ್ರೂ ಭೂಮಿ ಅಂತೂ ಡ್ರೈ ಆಗಿಬಿಟ್ಟಿರುತ್ತೆ. ಇನ್ನು ಅದ್ರ ನೆಕ್ಸ್ಟು ಕೆಲವೊಂದು ಟೊಮೆಟೊ ಆಗಿದೆ. ಈ ಟೊಮೆಟೊ ಎಷ್ಟು ಹುಳಿ ಇದೆ ಗೊತ್ತಾ? ಒಂದೆರಡು ಟೊಮೆಟೊ ಹಾಕಿದ್ರೆ ಸಾಕು. ಏನಿದು? ಏನ್ ಚಿನಿಮಾ ಇದು?
ಮಮ್ಮಿ 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 ತಗೋ. ಈ ಥರ ತರಕಾರಿ ಎಲ್ಲ ತೆಗೆದು ಕೊಟ್ಟಂಗೆಲ್ಲ ನಮ್ಮ ಆದ್ಯಂತ ಹೋಗಿ ಅದನ್ನು ಬುಟ್ಟಿಯಲ್ಲೇ ಹಾಕ್ತಾಳಲ್ವ, ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನರು ರಿಕ್ವೆಸ್ಟ್ ಕೂಡ ಮಾಡ್ಕೋತಾರೆ, ನಿಮ್ಮ ಚಿನಿಮಾ ಜೊತೆನೇ ಹಾರ್ವೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಕ್ಯೂಟಾಗಿ ಮಾಡ್ತಾಳಲ್ವ, ಅದು ನೋಡೋಕ್ಕೆ ಚಂದ. ರಾಜುಗೆ ಅಣಗಿಸ್ತಾ ಇರೋದವಳು ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ ಅಂತ. ಇನ್ನು ಅದಾದಮೇಲೆ ಒಂದು ಹೀರೆಕಾಯಿ ಬೇರೆ ಆಗಿತ್ತು, ಅದನ್ನು ತೆಗಿತಾ ಇದ್ದೀನಿ. ಸೊ ಒಂದು ಹೀರೆಕಾಯಿ ನಮಗೆ ಒಂದು ಹೊತ್ತಿಗೆ ಆರಾಮಾಗತ್ತೆ. ಆ್ಯಂಡ್ ಅಂದರೆ ವೀಕ್ಲಿ ಒನ್ಸ್ ಒಂದು ಅಥವಾ 2 ಹೀರೆಕಾಯಿ ಆಗ್ತಾನೆ ಇರುತ್ತೆ. ನಾನು ಅವಾಗ ತೆಗಿತಾ ಇರ್ತೀನಿ. ಈಗ ಹಾರ್ವೆಸ್ಟ್ ಮಾಡೋ ಟೈಮ್ನಲ್ಲಿ ಬಂದಿತ್ತು, ಅದು ಬಂದು ತೆಗ್ದೆ. ಹಾಗೆ ಕೆಲವು ಹಾಗಲಕಾಯಿ ಕೂಡ ಆಗಿತ್ತು, ಅದನ್ನು ಕೂಡ ತೆಗಿತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಪುಟ್ಟದಾಗಿದೆ. ಅವಳಿಗೆ ಹಾರ್ವೆಸ್ಟ್ ಮಾಡೋದ್ರಲ್ಲಿ ಎಲ್ಲಿಲ್ಲದ ಖುಷಿ ಬಂದ್ಬಿಡುತ್ತೆ. ತಗೋ ಚಿನಿಮಾ, ಇಲ್ಲಿ ನೋಡಿ, ಇಲ್ಲಿ ಚಿನಿಮಾ ಬಾ, ಜಲ್ದಿ ಬಾ. ಫ್ರೆಂಡ್ಸ್, ಇಲ್ಲಿ ಒಂದು ನಿಂಬೆ ಗಿಡ ಇದೆ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಎಷ್ಟೊಂದು ಹೂ ಆಗಿದೆ ನೋಡಿ. ಸೊ ಇನ್ನೂ ಕೆಲವೊಂದು ಉದುರೋಗ್ಬಿಟ್ಟಿದೆ, ಒಂದಾಗಿದೆ ಇನ್ನು. ಇಲ್ಲೆಲ್ಲ ಬರ್ತಾ ಇದೆ ಅಲ್ವಾ, ವಾವ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಸಲ ಹಾಗಲಕಾಯಿ ತುಂಬ ಇದೆ. ಅಲ್ಲಿ ನೋಡ್ರೆ ಜೋಲ್ ಕುತ್ಕೊಂಡಿರೋದವಳು. ಇನ್ನು ಕೆಲವೊಂದು ಕ್ಯಾರೆಟ್ ಕೂಡ ಹಾರ್ವೆಸ್ಟ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಈಗ ತಾನೇ ನೀರು ಹಾಕಿದ್ದೀವಿ, ಅದು ನೆನಿಲಿ ಅಂತ ಬಿಟ್ಟಿದ್ದೀವಿ. ಹಾಗೆ ಇದು ಚಿಕ್ಕಡ್ಗಾಯಿ, ಅದಂತೂ ಲೆಕ್ಕನೇ ಇಲ್ಲ. ಒಂದು 4 ಗಿಡಗಳ ಹಾಕಿದ್ದೀನಿ ಅಷ್ಟೇ, ತೆಗೀತಾ ಇದ್ರೆ ಬರ್ತಾನೆ ಇರತ್ತೆ ನೋಡಿ. ಇಷ್ಟೊಂದು ಚಿಕ್ಕಡ್ಗಾಯಿ ಸಿಕ್ತಿತ್ತು. ಇನ್ನೂ ಇದೆ ತರಕಾರಿ, ಹುಡುಕ್ಬೇಕು. ಅಲ್ಲಿ ನೋಡಿದ್ರೆ ಸಿಗುತ್ತೆ. ಇದು ಎಲ್ಲ ಪುಟ್ಟು ಮೂಲಂಗಿ, ಕೆಂಪು ಮೂಲಂಗಿ. ಇದು ಅಲ್ಲಿ ಈರುಳ್ಳಿ ಹಾಕಿದ್ದೀನಿ, ಅದಾದಮೇಲೆ ಬೀಟ್ರೂಟ್ ಹಾಕಿದ್ದೀನಿ. ಸೊ ಒಂದರಲ್ಲೇ 3 ಥರದ ತರಕಾರಿ. ಫ್ರೆಂಡ್ಸ್, ಇದೇನು ಗೊತ್ತಾ, ಸೊ ಫಸ್ಟ್ ಟೈಮ್ ಬೆಳೆದಿದ್ದೀನಿ ನಾನು. ಇದು ಲೆಟ್ಟೂಸ್ ಅಂತ ಹೇಳಿ ಕರೀತಾರೆ, ನಮಗೆ ಈ ಸೂಪರ್ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ. ನಾನೇನು ಮಾಡಿದ್ದೀನಿ, ಅಲ್ಲೊಂದು ಹಾಕಿದ್ದೀನಿ. ಸೊ ಬಂದಿದೆ, ಇದು ದೊಡ್ಡದು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಹೂ ಥರ ಕಾಣಿಸ್ತಾ ಇದೆಲ್ಲ ರುಜು. ಬಾಬಾ ಇಷ್ಟೇನ ಬೆಳೆಯೋದೆ, ಇನ್ನೂ ಬರುತ್ತೆ, ಇಷ್ಟು ಅಗಲ ಇಷ್ಟು ಬರುತ್ತೆ. ಬಟ್ ಬೇಡ ಅಂದರೆ ನಾವು ಇವಾಗಲೇ ಹಾರ್ವೆಸ್ಟ್ ಮಾಡ್ಬೋದು. ಇಲ್ಲಿ ಒಂದು ಪುಟ್ಟದಿದೆ, ಅದೇನೋ ಚಿಕ್ಕದು, ತೆಗೆದ್ಬಿಡ್ಲ ಅದು. ಫ್ರೆಂಡ್ಸ್, ನಮ್ಮ ಇವತ್ತಿನ ಹಾರ್ವೆಸ್ಟ್ ನೋಡಿ ಎಷ್ಟಿದೆ ಅಂತ. ಚಿಕ್ಕಡ್ಗಾಯಿ, ಹೀರೆಕಾಯಿ, 1-3 ಬದನೆಕಾಯಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಹಾಗಲಕಾಯಿ, ಡಬ್ಬಿ ಅಂತೆ. ಅಯ್ಯೋ ನಿಮ್ಗೆ ಆಗಲ್ಲ ಮಗಳೇ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ತಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾವುದೆಲ್ಲ ಫೋಟೋಸ್ ಇಷ್ಟ ಆಯಿತು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಹಾಗೆ ತರಕಾರಿ ಹೇಗಿದೆ, ಎಲ್ಲ ಫ್ರೆಶ್ ಆಗಿದೆ ಅಲ್ವಾ. ಸೊ ಈ ಥರ ಮನೆಯಲ್ಲಿ ಬೆಳೆದು ತಿನ್ನೋ ತರಕಾರಿ ಟೇಸ್ಟ್ ಆಗಿರ್ಬೋದು, ಆ್ಯಂಡ್ ಕುಕ್ ಮಾಡಿ ತಿನ್ನಬೇಕಾದ್ರೆ ಮಜಾ ಇದೆಲ್ಲ ತುಂಬ ಸಖತ್ತಾಗಿರತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಿನ್ಮಾ ಬಾಯ್ ಹೇಳು. ಚಿನ್ಮಾ ಹೋಗ್ತಾ ಇದ್ದೀನಿ ನಾನು. ನೋಡಿಲ್ಲೇ, ಬಾಯ್ ಟಾಟಾ ಹೇಳ. ಬಾಯ್ ಅವಳು ಬರೀ ಕೊರಿಯರ್ ಬಾಯ್ಗೆ ಅಷ್ಟೇ ಹೇಳೋದು ಬಾಯ್ ಅಂತ.